ಎಲ್ಲ ಕನ್ನಡಿಗರಿಗೂ ಚಾನಲ್ಗೆ ಮತ್ತೆ ಸ್ವಾಗತ. ಯಾರು ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿಲ್ವೋ ದಯವಿಟ್ಟು ನೋಡಿ, ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ನಾವು ಹಿಂದಿನ ವಿಡಿಯೋದಲ್ಲಿ ಜೋಧ್ಪುರ್ನ ಕವರ್ ಮಾಡಿದ್ವಿ. ಜೋಧ್ಪುರಿಂದ ನಮ್ಮ ಸವಾರಿ ಇವಾಗ ಜೋಧ್ಪುರ್ ಟು ಜೈಸಲ್ಮೇರ್ ವಯಾ ಪೋಖ್ರಾನ್ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರೋದು ಪೋಖ್ರಾನು. ನಮ್ಮ ಅಣುಬಾಂಬಿನ ಟೆಸ್ಟ್ ನಡೆದಿದ್ದು ಇದೇ ಊರಲ್ಲಿ. ಸೊ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಸೊ ಇವಾಗ ನಮ್ಮ ಟ್ರೈನ್ ಬಂದಿರೋದು ಪೋಖ್ರಾನಿಂದ ನೆಕ್ಸ್ಟ್ ಜೈಸಲ್ಮೇರು. ಜೋಧ್ಪುರಿಂದ ಬೆಳಿಗ್ಗೆ ನಾವು 6:30ಗೆ ಟ್ರೈನ್ ಹತ್ಕೊಂಡಿದ್ದು. ಸೊ 12 ಗಂಟೆಗೆ ಇದು ಜೈಸಲ್ಮೇರ್ ರೀಚ್ ಆಗುತ್ತೆ. ಇದು ಜೋಧ್ಪುರ್ ಸಬರ್ಮತಿ ಜೈಸಲ್ಮೇರ್ ಎಕ್ಸ್ಪ್ರೆಸ್ಸು. ಸೊ ಜೈಸಲ್ಮೇರ್ಗೆ ಹೋಗುವಾಗ ಇಲ್ಲಿ ಸೆಂಟ್ರಲ್ಲಿ ಪೋಖ್ರಾನಿಂದ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದೇ ನಮ್ಮ ಟ್ರೈನು. ಸೊ ಇಲ್ಲಿಂದ ಈ ಕಡೆ ಬಂದು ನಾವು ನೋಡ್ತಾ ಇರೋದು. ಜೋಧ್ಪುರ್ ಸಬರ್ಮತಿ ಜೈಸಲ್ಮೇರ್. ನಮ್ಮ ಟ್ರೈನು ಯಾವುದೋ ಒಂದು ಸ್ಟಾಪಲ್ಲಿ ನಿಂತಿದೆ. ಸೊ ಇಲ್ಲಿ ನೋಡ್ಬೋದು, ಇದೆಲ್ಲ ಮಿಲ್ಟ್ರಿ ಗೂಡ್ಸು. ಸೊ ಇಲ್ಲಿಂದ ಪಾಕಿಸ್ತಾನದ ಬಾರ್ಡ್ರ್ ಹತ್ತಿರ ಆಗೋದ್ರಿಂದ ಸೊ ಇದೆಲ್ಲ ಆರ್ಮಿ ಗಾಡಿಗಳು. ಹಾಗೆ ಹಿಂದ್ಗಡೆ ಟ್ಯಾಂಕರ್ಗಳಿದ್ದಾವೆ, ನೋಡ್ಬೋದು ನೀವು. ಟ್ಯಾಂಕರ್ಗಳಿಗೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸೊ ಇದೆಲ್ಲ ಟ್ಯಾಂಕರ್ಗಳು. ಸೊ ಇವೆಲ್ಲ ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಾರ್ಮಲ್ ವೆಹಿಕಲ್ಗಳಿದ್ದಾವೆ. ಸೊ ಇದೆಲ್ಲ ಮಿಲ್ಟ್ರಿ ಗೂಡ್ಸು. ಇದು ಫುಲ್ ಮಿಲ್ಟ್ರಿ ಟ್ರೈನ್. ಇದು ಫುಲ್ಲು ಇದೆಲ್ಲ ಬಾರ್ಡ್ರ್ ಕಡೆ ಹೋಗುತ್ತೆ. ಅರ್ಧ ಗಂಟೆ ಪೋಖ್ರಾನಲ್ಲಿ ಟ್ರೈನು ವೆಯ್ಟ್ ಮಾಡ್ತು. ಸೊ ಮೇ ಬಿ ಏನು ಮಿಲ್ಟ್ರಿ ಗೂಡ್ಸ್ ಏನೋ ತುಂಬ್ತಿತ್ತು ಅನ್ಕೋತೀನಿ. ಅದಕ್ಕೋಸ್ಕರ ಅರ್ಧ ಗಂಟೆ ಅಲ್ಲಿ ನಿಂತ್ಕೊಂಡ್ಮೇಲೆ ನಮ್ಮ ಸವಾರಿ ಜೈಸಲ್ಮೇರ್ ಕಡೆ ಶುರುವಾಯಿತು. ನಾವು ಜೈಸಲ್ಮೇರ್ನ ರೀಚ್ ಆಗಿ ಇಲ್ಲಿಂದ ಎಕ್ಸಿಟ್ ಕಡೆ ಹೋಗ್ತಿದ್ದೀವಿ. ಸೊ ನೋಡ್ಬೇಕು ಇಲ್ಲಿ ಏನಿದೆ ಅಂತ. ಇವಾಗ ಜೈಸಲ್ಮೇರ್ ರೈಲ್ವೆ ಸ್ಟೇಷನಿಂದ ನಾವು ಇವಾಗ ಜೈಸಲ್ಮೇರ್ ಸಿಟಿ ಕಡೆ ಹೋಗ್ತಾ ಇರೋದು. ಗಾಡಿ ಮಾಡ್ಕೊಂಡು ಒಳಗಡೆ ಸಂಜಯ್, ಶ್ವೇತಾ, ಸಚಿನ್ ಕಡೆಯಿಂದ ಹೋಗ್ತಾ ಇರೋದು. ಮುಂದಿನ ಗಾಡಿಯಲ್ಲಿ ಸ್ವಿಫ್ಟಲ್ಲಿ ಅಲ್ಲಿ ಪವನ್ನು, ಶೀತಲು ಮತ್ತು ಹಿಮಾಂಶಿ ಇರಿದ್ದಾರೆ. ನಾವು ಈ ಗಾಡಿಯಲ್ಲಿ ಹೋಗ್ತಾ ಇರೋದು. ನಾವು ಬಂದಿರೋದು 1156 AD ಜೈಸಲ್ಮೇರ್ ರೆಸ್ಟೋರೆಂಟಿಗೆ. ಸೊ ಸ್ಟೇ ಆಗೋದಾದರೆ ಎದುರುಗಡೆ ನಿಮಗೇನು ಬಿಲ್ಡಿಂಗ್ ಕಾಣ್ತಿದೆ ಅಲ್ಲಿ ಸ್ಟೇಗೆ ಆಪ್ಷನ್ ಇದೆ. ಅದು ಬಿಟ್ಟು ನೀವು ಎದುರುಗಡೆ ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ರೆಸ್ಟೋರೆಂಟ್ ಇರೋದು. ಸೊ ಈ ಕಡೆ ನಿಮಗೆ ಔಟ್ಸೈಡ್ ಸಿಟ್ಟಿಂಗ್ ಬೇಕು ಅಂತ ಹೇಳಿದ್ರೆ ಈ ಕಡೆ ಔಟ್ಸೈಡ್ ಇದೆ, ಬಟ್ ಅದು ರಾತ್ರಿಗೆ ಅಂತ. ಸೊ ಡೇ ಟೈಮಲ್ಲಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿಬಿಟ್ಟು ಸೊ ಡೇ ಟೈಮ್ ಅದು ಫೆಸಿಲಿಟಿ ಕೊಡೋಲ್ಲ, ನೈಟ್ ಟೈಮ್ಗೆ ಇಲ್ಲಿ ಕೊಡ್ತಾರೆ. ಸೊ ಇನ್ ಕೇಸ್ ಪಾರ್ಟಿ ಒಕೇಶನ್ಸ್ ಏನಾದರೂ ಇದ್ದರೆ ಮಾತ್ರ ಅಲೋ ಮಾಡ್ತಾರಂತೆ. ಸೊ ಇಲ್ಲಿ ನೋಡ್ಬೋದು, ಒಳಗಡೆ ರೆಸ್ಟೋರೆಂಟು ಕೂಡ ಅದ್ಭುತವಾಗಿದೆ. ಸ್ವಲ್ಪ ಅಲ್ಲ, ನಾರ್ಮಲ್ಗಿನ ಸ್ವಲ್ಪ ಕಾಸ್ಟ್ಲಿನೇ. ಸೊ ಇಷ್ಟೆಲ್ಲ ವ್ಯವಸ್ಥೆ ಕೊಡ್ತಾರೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರೆ ಕಾಸ್ಟ್ ಇದ್ದೇ ಇರುತ್ತೆ. ಒಳಗಡೆ ಬಂದರೆ ಈ ಥರ ಇದೆ. 1156 AD ರೆಸ್ಟೋರೆಂಟು ಈ ಥರ ಇದೆ ಒಳಗಡೆ. ಆರ್ಡ್ರ್ ಮಾಡಿ ಕೂತಿದ್ದೀವಿ ನಾವು. ನಾವಿವಾಗ ಹೋಗ್ತಾ ಇರೋದು ಗಡಿಸರ್ ಲೇಕು. ಸೊ ಇಲ್ಲಿಂದನೇ ಹೋಗೋದು. ಒಳಗಡೆ ಏನಿದೆ ಅಂತ ನೋಡೋಣ ಇವಾಗ. ಇಲ್ಲಿ ನೋಡ್ಬೋದು, ಮೆಟಲಿಂದ ಮೂರ್ತಿ ಮಾಡಿದ್ದಾರೆ. ಸೊ ಇಲ್ಲಿ ಸೋಲ್ಜರ್ ಇದ್ದಾರೆ ವಿತ್ ಟ್ಯಾಂಕು. ಸೊ
ಸೊ ಇಲ್ಲಿ ಈ ಕಡೆಯಿಂದ ಬೋಟಿಂಗ್ ಹೋಗೋಕ್ಕಿದೆ ನೋಡ್ಬೋದು. ಅಲ್ಲಿ ಬೋಟಿಂಗಿಗೆ 10 or 20 rupees ಎಷ್ಟು ಇದೆ ಒಟ್ಟು. ಸೊ ಬೋಟಿಂಗ್ ಚಾರ್ಜಸ್ ನೋಡಿಲ್ಲ ನಾವು. ಸೊ ಈ ಕಡೆಯಿಂದ ಲೇಕ್ ಕಡೆ ರೂಟ್ ಇದೆ. ಸೊ ಹೋಗ್ತಾ ಇದ್ದೀವಿ ಈ ಕಡೆ. ನೋಡ್ಬೋದು ಈ ಕಡೆ ಮೆಟಲಿಂದ ಒಂಟೆಗಳು ಮತ್ತು ಹಾರ್ಟ್ ಸಿಂಬಲ್ ಮಾಡಿದ್ದಾರೆ. ಈ ಕಡೆ ಇದೆ. ಲೇಕ್ ವ್ಯೂ ಪಾಯಿಂಟು. ಚೆನ್ನಾಗಿದೆ ವ್ಯೂ. ಓ ಫಿಶ್ಗಳು ನೋಡ್ಬೋದು, ಎಷ್ಟೊಂದು ಫಿಶ್ಗಳಿದ್ದಾವೆ ಇಲ್ಲಿ. ವೆಲ್ಕಮ್ ಟು ಸ್ಯಾಮ್ ಸ್ಯಾಂಡ್ ಡ್ಯೂನ್ಸ್. ಸೊ ಡ್ಯೂನ್ಸ್ ಅಂತ ಹೇಳಿದ್ರೆ ಇಲ್ಲಿ ಮರಳು ಫುಲ್ಲು ಗ್ರೈನ್ ಇದರಲ್ಲಿ ಇರುತ್ತೆ, ಫುಲ್ಲು ಸ್ಮಾಲ್ ಪಾರ್ಟಿಕಲ್ ಇರುತ್ತೆ. ಸೊ ಇಲ್ಲಿ 2 kilometer ರೇಡಿಯಸಲ್ಲಿ ನಮಗೆ ಈ ಥರ ಡ್ಯೂನ್ ಸಿಗುತ್ತೆ. ಸೊ ಇಲ್ಲಿಂದನೇ ಅದು ಸ್ಯಾಮ್ ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗೋದು. ಈ ಸ್ಯಾಮ್ ಡ್ಯೂನ್ಸ್ ಇರೋದು 41 kilometer ಪಶ್ಚಿಮಕ್ಕೆ ಜೈಸಲ್ಮೇರ್ ಸಿಟಿಯಿಂದ. ಸೊ ನಾವಿವಾಗ 41 kilometer ಬಂದಿದ್ದಾಯಿತು. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ಹಾಂಟೆಡ್ ವಿಲೇಜ್ ಕಡೆಗೆ. ಮೇನ್ ರೋಡಿಂದ ಡೈವರ್ಟ್ ಆಗಿ ಇವಾಗ ನಾವು ಇನ್ನೊಂದು ಸಿಂಗಲ್ ರೋಡಿಗೆ ಬಂದಿದ್ದೀವಿ. ಸೊ ಇದು ಹಾಂಟೆಡ್ ವಿಲೇಜ್ಗೆ ಹೋಗ್ತಾ ಇರೋ ದಾರಿ. ನೋಡ್ಬೋದು ಇಲ್ಲಿ ಸುತ್ತಮುತ್ತ ಯಾವ ಮನೆ ಇಲ್ಲ, ಏನಿಲ್ಲ, ಎಲ್ಲ ಬಂದಿರೋದು ಖಾಲಿ ಖಾಲಿ. तो मैं पार्किंग में लगा जाऊंगा, आप पैदल जाओ। 20 रुपए तो देना ही पड़ेगा, आना जाना किलोमीटर है तो 20 रुपए पर पर्सन भी देना है, गाड़ी का भी देना है जी। हेलो ರೋಜಾನಿ ಅಳಕಿಯ ಬೆಲಿ. ಈ ವಿಲೇಜ್ ಹೆಸರು ಕುಲ್ದಾರ. ನೋಡ್ಬೋದು ನೀವು ಇಲ್ಲಿ. ಗಾಡಿಗೆ 50 ರೂಪಾಯಿ, ಪರ್ ಪರ್ಸನ್ಗೆ 20 ರೂಪಾಯಿ ಮತ್ತೆ. ಸೊ ನಾವು 7 ಜನ ಇದ್ದೀವಿ. ಸೊ ಗಾಡಿ 50 + 140 ನಮಗೆ ಅಂತ ಹೇಳಿದ್ರೆ 1825ರಲ್ಲಿ ಜೈಸಲ್ಮೇರ್ನ ಒಬ್ಬ ಮಿನಿಸ್ಟ್ರ್ ಇದ್ದಂತೆ, ಸಲೀಂ ಸಿಂಗ್ ಅಂತ ಹೇಳ್ಬಿಟ್ಟು. ಅವನು ಈ ಊರಿನ ಮುಖ್ಯಸ್ಥನ ಮಗಳ ಮೇಲೆ ಕಣ್ಣಾಕಿದ್ದ. ಅವಳು ಒಪ್ಪದೇ ಇರಲಿ, ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಅವನು ಡಿಸೈಡ್ ಮಾಡಿದ್ದಂತೆ. ಅದೇ ರೀಸನ್ಗೋಸ್ಕರ ಈ ಕುಲ್ದಾರ ಮತ್ತು ಸರೌಂಡಿಂಗಲ್ಲಿ ಇರೋಂಥ 83 ಹಳ್ಳಿಗಳನ್ನು ಒಂದೇ ರಾತ್ರಿಯಲ್ಲಿ ಮುಚ್ಚಾಕ್ಬಿಟ್ಟಿದ್ದಂತೆ. ಅದೇ ರೀಸನ್ಗೋಸ್ಕರ ಇಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ಗಳೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಪಾರ್ಕಿಂಗಿಂದ ನಾವು ಈ ಕಡೆ ಹೊರಟ್ವಿ. ನೋಡ್ಬೋದು ಈ ಕಡೆ ಸ್ಟೆಪ್ಸ್ ಇದೆ. ಈ ಕಡೆ ಎಲ್ಲ ಪಾಳ ಬಿದ್ದ ಮನೆಗಳು, ಮುಂದ್ಗಡೆ ಎದುರುಗಡೆ ಎಲ್ಲ ಕಾಣ್ತಿದೆ ನಿಮಗೆ. ನೋಡ್ಬೋದು ಎದುರುಗಡೆ ಇಲ್ಲೆಲ್ಲ ಮನೆಗಳು, ಪಾಳ ಬಿದ್ದಿರೋ ಮನೆಗಳು. ಇಲ್ಲಿ ಬಂದು ರಾತ್ರಿ ಸ್ಟೇ ಆಗಿ ಸೂಪರ್ ನ್ಯಾಚುರಲ್ ಆ್ಯಕ್ಟಿವಿಟಿನ ಫೀಲ್ ಮಾಡಿಕೊಂಡು, ಸೊ ಇಲ್ಲಿದೆ ಬೂತ್ಗಳು ಇದ್ದಾವೆ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿರೋ ಘಟನೆಗಳು ಇದ್ದಾವಂತೆ. ಇಲ್ಲೇನಿದೆ ನಿಮಗೆ ಮಂಟಪ ಥರ ಕಾಣ್ತಿದೆಯಲ್ಲ,
ಇಲ್ಲಿ ಊರಿನ ಮುಖ್ಯಸ್ಥ ಬಂದುಬಿಟ್ಟು ಇಲ್ಲಿ ಮುಂದೆ ಎಲ್ಲ ಸಭೆಗಳನ್ನ ಇಲ್ಲೆಲ್ಲ ಜನರಿಗೆ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿ ಸಭೆ ನಡೆಸ್ತಿದ್ರಂತೆ. ಸೊ ಇದೇನು ಮಂಟಪ ನೋಡ್ತಿದ್ರೆ ತುಂಬ ಹಳೆಯ ಮಂಟಪ. ಇಲ್ಲಿ ಯಾವುದೇ ಸಿಮೆಂಟ್ ಯೂಸ್ ಮಾಡ್ದೇ ಕಲ್ಲುಗಳ ಇಂಟರ್ಲಾಕ್ ಸಿಸ್ಟಮಿಂದ ಇದನ್ನು ನಿಲ್ಲಿಸಿರೋದಂತೆ. ಸೊ ಇವಾಗೇನು ಇದೆಲ್ಲ ನೋಡ್ತಿದ್ದೀರಲ್ಲ, ಇಲ್ಲಿ ಡಿಸೈನ್ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಇಲ್ಲಿ ಉತ್ಸವ ಥರ ಮಾಡ್ತಾರಂತೆ. ಆ ಉತ್ಸವ ಟೈಮಲ್ಲಿ ಇದನ್ನ ಸಾರಿಸ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಇಲ್ಲಿ ಡಿಸೈನ್ ಎಲ್ಲ ಮಾಡಿರೋದು ಇದು ರೀಸೆಂಟಾಗಿರೋದು. ಸೊ ಇಲ್ಲಿ ಎಲ್ಲ ನೋಡ್ಬೋದು ನೀವು, ರೀಸೆಂಟಾಗಿ ಡಿಸೈನ್ ಮಾಡಿರೋದು. ಸೊ ಆ ಕಡೆಗೆಲ್ಲ ಇದೆ. ಸೊ ಇದು ಆ್ಯಕ್ಚುಲಿ ನೀವು ಎದುರುಗಡೆ ನೋಡ್ತಾ ಇರೋದು ಇದು ಕ್ರಿಶ್ಚಿಯನ್ ಟೆಂಪಲ್ ಅಂತೆ. ಸೊ ಒಳಗಡೆ ಎಲ್ಲ ಇದು ಹಳೆಯದು. ಸೊ ಹೊರಗಡೆ ಇದನ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ. ಸೊ ಹೊರಗಡೆ ನೀವೇನು ಮೆಟ್ಲು ಅದೆಲ್ಲ ಕಾಣ್ತಿದ್ದಿಲ್ಲ, ಸೊ ಅದೆಲ್ಲ ರೀಸೆಂಟಾಗಿ ಹಾಕಿರೋದಂತೆ. ನೀವು ಎದುರುಗಡೆ ಮೆಟ್ಲು ಕಾಣ್ತಿದ್ದಿಲ್ಲ, ಇದೆಲ್ಲ ರೀಸೆಂಟಾಗಿ ಹಾಕಿರೋದು. ಮಿಕ್ಕಿರೋದೆಲ್ಲ ಇದು ಹಳೆಯ ಕೃಷ್ಣನ ದೇವಸ್ಥಾನ ಇದು. ಸೊ ಇದು ಒಳಗಡೆ ಎಲ್ಲ ಮನೆ ಇದು. ಇದೆಲ್ಲ ಮನೆ ಇದು. ಇದೆಲ್ಲ ಇಲ್ಲಿಂದ ಹೊರಗಡೆ ಈ ಥರ ಅದೇ ಟೆಂಪಲ್. ಅಲ್ಲಿಂದ ಈ ಕಡೆ ಬಂದರೆ ನೋಡ್ಬೋದು ಇಲ್ಲಿ ಸುಮಾರಾಗಿದೆ ಈ ಥರ ಕುಲ್ಧಾರ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇದೆ. ಸೊ ನಿಮ್ಗೆ ನೋಡ್ಬೋದು ಇಲ್ಲಿ ಯಾವಾಗಿಂದ ಅಬೆಂಡೆಂಟ್ ಅಂತ ಹೇಳ್ಬಿಟ್ಟು 19th ಸೆಂಚುರಿಯಿಂದ ಅಬೆಂಡೆಂಟ್ ಆಗಿದೆ. ನೋಡ್ಬೋದು ಈ ಡೀಟೇಲ್ಸ್ನ ನೋಡ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ ಕೂಡ ಸ್ವಲ್ಪ ಮನೆಯ ರಿನೋವೇಟ್ ಮಾಡಿದ್ದಾರೆ. ಇದೆಲ್ಲ ಅದೇ ಥರದ್ದು. ಇವಾಗ ನಾವು ಅಲ್ಲಿ ಮೇಲೆ ಹೋಗೋಣ, ಅಲ್ಲಿಂದ ಎಲ್ಲ ಸುತ್ತಲೂ ವ್ಯೂ ಕಾಣುತ್ತೆ. ಆವಾಗ ನಾವು ಇದೇ ಜಾಗದ ಬಗ್ಗೆ ಮಾತಾಡಿದ್ದು. ಊರಿನ ಮುಖ್ಯಸ್ಥ ಅಲ್ಲಿಂದ ಇಲ್ಲಿರೋ ಎಲ್ಲ ಜನರನ್ನ ಆದೇಶಿಸಿ ಮಾತಾಡೋದು. ಈ ಟೆಂಪಲಿಂದ ಹಿಂದ್ಗಡೆ ಎಲ್ಲ ನೋಡ್ಬೋದು ನೀವು. ಇಲ್ಲಿ ಟಾಪಿಗೆ ಅಂತ ತೋರಿಸಿದ್ನಲ್ಲ, ಅಲ್ಲಿಂದ ತೋರಿಸ್ತಾರೆ ನಿಮ್ಗೆ. ಇವಾಗ ಈ ಊರೇ ಖಾಲಿಯಾಗಿದೆ. ಸೊ ಅಲ್ಲಿಂದ ನಾವು ಬಂದಿದ್ದು. ಇದು ಫುಲ್ ಊರೇ ಖಾಲಿ. ನೋಡ್ತಿರೋದು ಸೂರ್ಯಗಢ. ಇದು ಐಷಾರಾಮಿ ಹೋಟೆಲ್ಲು. ಸೊ KR ಅಡ್ವಾಣಿ ಮತ್ತು ಸಿದ್ಧಾರ್ಥ ಮಲ್ಹೋತ್ರ ಮದುವೆ ಆಗಿದ್ದು ಇಲ್ಲೇ. ನೋಡ್ಬೋದು ಎಷ್ಟು ದೊಡ್ಡದಿದೆ ಇದು ಅಂತ. ಸೂರ್ಯಗಢ. ನೋಡ್ಬೋದು ಇಲ್ಲಿ ಮುಂದ್ಗಡೆ ಕ್ಯಾಂಪಿಂಗ್ ಹಾಕೋಕ್ಕೆಲ್ಲ ಇದೆ. बबलिंग नहीं थी, वो फड़का था ना, वो पीछे टक्कर रहा था. उसके टायर है ना, उसके पीछे टक्कर रहा था, फट 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 बज रही थी. ನೋಡ್ಬೋದು ಇಲ್ಲೆಲ್ಲ ನೋಡ್ಬೋದು. ಈ ಕಡೆ ಎಲ್ಲ ಮರುಭೂಮಿ ಕಾಣುತ್ತೆ ಅಂತ. ಹಾಂಟೆಡ್ ವಿಲೇಜ್ ನೋಡಿಕೊಂಡು ನಾವು ಇವಾಗ ಕ್ಯಾಂಪ್ ಕಡೆ ಬಂದ್ವಿ.
ಗರ್ ರಾಜ್ಪುತಾನ ಡೆಸರ್ಟ್ ಕ್ಯಾಂಪ್. ಸೊ ಇಲ್ಲಿ ನೋಡ್ಬೋದು ಈ ಥರ ಕ್ಯಾಂಪಿಂಗ್ ಇದೆ ಅವ್ರದ್ದು. ಒಳಗಡೆನೂ ಈ ಥರ ಇದೆ, ಗರ್ ರಾಜ್ಪುತಾನ ಡೆಸರ್ಟ್ ಕ್ಯಾಂಪ್. ಸೊ ಎಂಟ್ರಿ ಆದರೆ ಇಲ್ಲಿ ನೋಡ್ಬೋದು ಇವ್ರದ್ದು ಕ್ಯಾಂಪಿಂಗ್ ರೂಮ್ಗಳು ಈ ಥರ ಇದೆ. ರಾತ್ರಿ ಇವ್ರದ್ದು ಫಂಕ್ಷನ್ ಇಲ್ಲಿ ಸ್ಟೇಜ್ ಮೇಲೆ ಮಾಡ್ತಾರೆ, ಕಲ್ಚರಲ್ ಆ್ಯಕ್ಟಿವಿಟಿ. ಸೊ ಇವತ್ತು ಕ್ಯಾಂಪಿಂಗ್ ರೂಮ್ಗಳು ಈ ಥರ ಇದೆ. ಆ ಕಡೆ ಮುಂದೆಲ್ಲ ರೂಮ್ ಇದ್ದಾವೆ. ಸೊ ಈ ಕಡೆ ಬಂದುಬಿಟ್ಟು ಟೆಂಟು. ಇವ್ರು ಟೆಂಟ್ ಅಂದರೆ ಮೇಲ್ಗಡೆ ರೂಫು ಶೀಟ್ ಥರದ್ದು ಹಾಕಿರ್ತಾರೆ. ಸೊ ಇಲ್ಲಿ ನೋಡ್ಬೋದು. ಸೊ ಈ ಥರ ರೂಫ್ ಈ ಥರ ಶೀಟ್ ಥರದ್ದು ಹಾಕಿದ್ದಾರೆ. ಸೊ ಇಲ್ಲಿ ಟಿ ವಿ, ಇಲ್ಲಿ ಬೆಡ್ಡು. ಸೊ ಇಲ್ಲಿ ಓಪನ್ ಶವರ್ ಕೊಟ್ಟಿದ್ದಾರೆ, ಬೇಕಾದರೆ ಇಲ್ಲಿ ಓಪನ್ ಸ್ನಾನ ಮಾಡ್ಕೋಬೋದು. ಇಲ್ಲಿ ಬಾತ್ರೂಮ್. ನಾವು ಫ್ರೆಶ್ ಅಪ್ ಆಗಿ ಡೆಸರ್ಟ್ ಸಫಾರಿಗೆ ಹೊರಟ್ವಿ. ಸೊ ನಮ್ಮವ್ರು ಹತ್ತಿದ್ದಾರೆ ಒಬ್ಬರೇ. ಇಲ್ಲಿ ನೋಡ್ಬೋದು ನಮ್ಮ ಕ್ಯಾಂಪ್ ಥರನೇ ಸರೌಂಡಿಂಗಲ್ಲಿ ಸುಮಾರು ಕ್ಯಾಂಪ್ಗಳಿದ್ದಾವೆ. ನಾವು ಇವಾಗ ಡೆಸರ್ಟ್ ಸಫಾರಿ ಕಡೆಗೆ ಹೋಗ್ತಾ ಇರೋದು, ಅದಕ್ಕೋಸ್ಕರ ಈ ಜೀಪಲ್ಲಿ ಹೋಗ್ತಾ ಇರೋದು. ಇವಾಗ ಜೀಪಲ್ಲೇ ನಮಗೆ ಸಫಾರಿ ಮಾಡಿಸ್ತಾರೆ. ಡೆಸರ್ಟ್ ಸಫಾರಿ ಕಡೆಗೆ ಹೊರಟಿರೋದು.
ಡೆಸರ್ಟ್ ಸಫಾರಿ ಎಕ್ಸ್ಪೀರಿಯನ್ಸ್ ಹೆಂಗೆ ಸಖತ್ತಾಗಿತ್ತು. फर्स्ट में छोटू रहेगा, वो ट्रैकिंग करवाएगा आपको. ಇಲ್ಲಿ ನೋಡ್ಬೋದು, ಇಲ್ಲಿ ಗಾಡಿ ಎಲ್ಲ ಡಿಫ್ರೆಂಟ್ ಆಟಗಳು. ಸೊ ಇಲ್ಲಿ ಕ್ಯಾಮಲ್ ರೈಡಿಂಗು, ಕ್ವಾಡು, ಪ್ಯಾರಾಸೇಲಿಂಗ್ ಬೇಕಾದ್ರೆ ಪ್ಯಾರಾಸೇಲಿಂಗು ನೋಡ್ಬೋದು. ಫುಲ್ ತುಂಬೋಗಿದೆ ಇಲ್ಲಿ ಡೆಸರ್ಟ್. ಸಾಯಂಕಾಲದಿಂದ ಫುಲ್ ತುಂಬ್ಕೊಂಡಿರುತ್ತೆ ಇಲ್ಲಿ. ಸೊ ಆ ಕಡೆ ನೋಡ್ಬೋದು, ಅಲ್ಲಿ ಪ್ಯಾರಾಗ್ಲೈಡಿಂಗ್ ಆಗ್ತಿದೆ. ರೇಟ್ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ. ನೋಡ್ಬೋದು ಇಲ್ಲಿ ರಾಜಸ್ಥಾನ್ ಡೆಸರ್ಟಲ್ಲಿ ಸನ್ಸೆಟ್ ತೋರಿಸ್ತಾ ಇದ್ದೀನಿ. ಸೊ ಈ ಕಡೆ ಫುಲ್ಲು ಎಲ್ಲ ಡಸ್ಟ್. ನಮ್ಮೂರು ಇಲ್ಲೆಲ್ಲ ಸಫಾರಿ, ಪ್ಯಾರಾಗ್ಲೈಡಿಂಗು ಅದೆಲ್ಲ ಮಾಡಿ ಈ ಕಡೆ ನೋಡ್ಬೋದು. ಬೈಕ್ಸ್ ಇದೆಲ್ಲ ಗಾಡಿ ಬರ್ತಿರೋದಲ್ಲಿ. ಸೊ ಅದರಿಂದ ಡಸ್ಟ್ ಎದ್ದೇಳ್ತಿದೆ ಅಲ್ಲಿ. ಚಲೋ ತೆಗಿ ಪಿಕ್ಕು ಅಂದರೆ ವಿಡಿಯೋ
ನಾವು ಡೆಸರ್ಟ್ ಸಫಾರಿ ಮುಗಿಸ್ಕೊಂಡು ನಮ್ಮ ಕ್ಯಾಂಪಿಗೆ ಎಂಟ್ರಿ ಆದ್ವಿ. ಇಲ್ಲಿ ನೋಡ್ಬೋದು ರಾಜಸ್ಥಾನಿ ಸ್ಟೈಲಲ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ನಮಗೆ, ಡೋಲೆಲ್ಲ ಬಡ್ದು. ಕಲ್ಚರಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಹಾಗೆ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಇಲ್ಲಿ ಸ್ನ್ಯಾಕ್ಸ್ ಕೂಡ ಇದೆ. ಸೊ ಇದಾಗಿ ಮುಗಿದ್ಮೇಲೆ ಸ್ನ್ಯಾಕ್ಸ್. ನಮ್ಮ ಸ್ನ್ಯಾಕ್ಸು ಪೀನಟ್ಟು, ಬಜ್ಜಿ, ಚಾಯ್. ಒಂದು ಬೌಲಲ್ಲಿ ಬೆಂಕಿ ಹಾಕ್ಕೊಂಡು ಅದನ್ನ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಲೈಟ್ ಎಲ್ಲ ಆಫ್ ಮಾಡೋದ್ರಿಂದ ನಿಮಗೆ ಅಷ್ಟೊಂದು ಸರಿಯಾಗಿ ಕಾಣ್ತಿಲ್ಲ ಅನ್ಕೊತೀನಿ, ಬಟ್ ನೀವು ತಲೆ ಮೇಲೆ ಇರೋವಂಥ ಬೆಂಕಿ ನೋಡ್ಬೋದು.
ನಾವು ನಿನ್ನೆ ಇಲ್ಲಿ ಸ್ಟೇ ಆಗಿದ್ವಿ, ಹಿಂದ್ಗಡೆ ನೋಡ್ಬೋದು. ಸೊ ಇಲ್ಲಿ ಸ್ಟೇ ಆಗಿ ಇವತ್ತು ಬೆಳಿಗ್ಗೆ ಎಲ್ಲ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲಿಂದ ಇವಾಗ ನಮ್ಮ ಗಾಡಿ ರೆಡಿ ಇದೆ, ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇರೋದು ಇವಾಗ. ಸೊ ದುಡ್ಡಷ್ಟು ಜಾಸ್ತಿ, ಅದಕ್ಕೋಸ್ಕರ ಮಾಸ್ಕ್ ಯೂಸ್ ಮಾಡ್ತಿರೋದು ಜೈಸಲ್ಮೇರಲ್ಲಿ. ಬಾಯ್ ಬಾಯ್ ಜೈಸಲ್ಮೇರ್. ನಿನ್ನೆ ಡೆಸರ್ಟ್ ಸಫಾರಿ ಮತ್ತು ಕಲ್ಚರಲ್ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಚೆಕ್ಔಟ್ ಮಾಡ್ಕೊಂಬಿಟ್ಟು ಜೈಸಲ್ಮೇರ್ ನೋಡ್ತಿದ್ವಿ. ಜೈಸಲ್ಮೇರ್ ಫೋರ್ಟು, ಹಂಗೆ ದಾರಿಯಲ್ಲಿ ಯಾವುದಾದ್ರೂ ಮತ್ತೆ ಗೇಮ್ಸ್ ಏನಾದರೂ ಆಡೋದಿದ್ರೆ ಅದೆಲ್ಲ ಮುಗಿಸ್ಕೊಂಡು ಮುಂದೆ ಹೋಗೋಣ ಅಂತ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದೆರಡು ಆ್ಯಕ್ಟಿವಿಟೀಸು ಹಾಗೆ ಜೈಸಲ್ಮೇರ್ ಫೋರ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಸೊ ಸ್ಟೇ ಟ್ಯೂನ್ ಫಾರ್ ಅ ನೆಕ್ಸ್ಟ್ ಪಾರ್ಟ್.